ಬಾಲರಾಜ್ನ ಮೀಟ್ ಮಾಡ್ತೀನಿ ಅಂತ ಸಾಮ್ರಾಟ್ ಒಂದ್ ಕಡೆ ಎಕ್ಸೈಟ್ ಆಗಿದ್ರೆ ಇನ್ನೊಂದ್ ಕಡೆ ಆಶ್ಚರ್ಯನೂ ಆಗ್ತಿತ್ತು. ತಕ್ಷಣ ಅವನು ಡೌಟ್ ಅಲ್ಲಿ ಬಾಲರಾಜ್ ಸರ್ ನನ್ನನ್ನ ಮೀಟ್ ಮಾಡೋದಕ್ಕೆ ರೆಡಿ ಇದಾರ ಅಂತ ಕೇಳ್ದ. ಅಕ್ರಮ್ ಮುಗುಳ್ನಗ್ತಾ, ಬಾಲರಾಜ್ ಸರ್ ಅಲ್ಲ, ಓನ್ಲಿ ಬಾಲರಾಜ್. ನೀನು ಟೈಗರ್ ಕಣೋ ಸಾಮ್ರಾಟ್. ನಿನ್ ಮುಂದೆ ಬಾಲರಾಜ್ ಅಂತ ಆನೆನೋ ತಲೆ ಬಾಗ್ಲೇಬೇಕು. ಆ ಆನೆ ಮಾತ್ರ ಅಲ್ಲ, ಮಾಫಿಯಾ ಲೋಕದ ಎಲ್ಲ ಮೃಗಗಳು ತಲೆ ಬಗ್ಗಿಸ್ಲೇಬೇಕು. ಸರಿ ಸರಿ, ಸಂಜೆ ಮೀಟ್ ಮಾಡೋಣ, ಬಾಯ್ ಅಂತ ಹೇಳಿ ಫೋನ್ ಇಟ್ಟ. ಅಕ್ರಮೆ ಅಷ್ಟು ಧೈರ್ಯ ಕೊಟ್ಮೇಲೆ ಸಾಮ್ರಾಟ್ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯ್ತು. ಇಷ್ಟು ದಿನ ಬೋನಲ್ಲಿದ್ದ ಹುಲಿ ಇವಾಗ ಕಾಡಿಗೆ ಹೆಜ್ಜೆ ಇಡ್ತಿರೋ ತರ ಫೀಲ್ ಆಯ್ತು. ನಂತರ ಸಾಮ್ರಾಟ್ ಸೀದಾ ಮನೆಗ್ ಬಂದು ರೆಸ್ಟ್ ಮಾಡ್ದ. ಯಾವಾಗ್ಲೂ ವೈಭವಿ ಕೆಲ್ಸ ಅಂತ ಸರಿಯಾಗಿ ನಿದ್ದೆನೂ ಮಾಡ್ತಿರ್ಲಿಲ್ಲ. ಸೊ ಈಗ ನೆಮ್ಮದಿಯಾಗಿ ಸಂಜೆವರೆಗೂ ನಿದ್ದೆ ಮಾಡೋಣ ಅನ್ಕೊಂಡ. ಆದ್ರೆ ಅವನಿಗೆ ಇದ್ದಕ್ಕಿದ್ದಂಗೆ ಸಾನ್ಯಾಳ ಯೋಚನೆ ಕಾಡೋದಕ್ ಶುರುವಾಯ್ತು. ಅಲ್ಲ, ಅವತ್ತು ನಾನ್ ಹೇಗ ಆ ಹೋಟೆಲ್ಗೋದೆ? ಸಾನ್ಯಾನ್ ಕೇಳೋಣ ಅಂದ್ರೆ ಕಾಲ್ ಕೆರ್ಕೊಂಡ್ ಜಗಳಕ್ ಬರ್ತಾಳೆ. ಇವಾಗ ನಾನ್ ಸಡನ್ ಆಗಿ ಅವಳನ್ನ ಹೆಂಡತಿ ಅಂತ ಹೇಗ್ ಸ್ವೀಕರಿಸ್ಲಿ? ಅವಳು ನನ್ನ ಲೈಫಿಗೆ ಬಿರುಗಾಳಿನೋ ತಂಗಾಳಿನೋ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದವನು ಯಾವಾಗ್ಲೂ ನಿದ್ದೆಗೆ ಜಾರ್ದ. ಆಮೇಲೆ ಎಷ್ಟೋ ಹೊತ್ತಿನ ನಂತರ ಎಚ್ಚರ ಆಯ್ತು. ಹೊಟ್ಟೆ ಬೇರೆ ಚುರುಗುಡ್ತಿತ್ತು. ಫ್ರೆಶ್ ಅಪ್ ಆಗಿ ಅವನ ಫೇವ್ರೆಟ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡ್ದ. ಡೆಲಿವರಿ ಬಾಯ್ಸ್ ಕಷ್ಟ ಏನು ಅಂತ ಗೊತ್ತಿರೋದ್ರಿಂದ ಸಾಮ್ರಾಟ್ ಲೇಟ್ ಆದ್ರೂ ಕೂಡ ಪೇಷನ್ಸ್ ಇಂದ ಕಾಯ್ತಾ ಇದ್ದ. ಸ್ವಲ್ಪ ಹೊತ್ತಿನ ನಂತರ ಪಾರ್ಸೆಲ್ ಬಂತು. ಆ ಡೆಲಿವರಿ ಬಾಯ್ ಲೇಟ್ ಆಗಿದ್ದಕ್ಕೆ ಎಲ್ಲಿ ಕಡಿಮೆ ರೇಟಿಂಗ್ ಕೊಟ್ಬಿಡ್ತಾರೋ ಅನ್ನೋ ಭಯದಲ್ಲೇ ಸಾರಿ ಸರ್ ಅಂತ ಹೇಳ್ತಾ ಪಾರ್ಸೆಲ್ ಕೈಗೆಟ್ಟ. ಆದ್ರೆ ಸಾಮ್ರಾಟ್ ಸ್ಮೈಲ್ ಮಾಡ್ತಾನೆ, ಪರವಾಗಿಲ್ಲ ಅಂತ ಹೇಳಿ ಡಬಲ್ ಅಮೌಂಟ್ ಕೊಟ್ಟ. ಅವನು ಆಶ್ಚರ್ಯದಿಂದ, ಸರ್ 500 ಅಷ್ಟೇ, ನೀವು 1000 ಕೊಟ್ಟಿದ್ದೀರಾ. ಸಾಮ್ರಾಟ್ ಅವನ್ ಹೆಗ್ಲು ತಟ್ಟಿ, ನಿಮ್ ಕಷ್ಟ ನನ್ಗೂ ಗೊತ್ತಿದೆ ಬ್ರೋ, ಇನ್ನು 500 ರೂಪಾಯಿನ ಟಿಪ್ಸ್ ಅನ್ಕೊಳ್ಳಿ ಅಂತ ಸ್ಮೈಲ್ ಮಾಡ್ದ. ಸಾಮ್ರಾಟ್ ಜಸ್ಟ್ ದುಡ್ಡು ಕೊಟ್ಟ ಅನ್ನೋದಕ್ಕಿಂತ ಪ್ರೀತಿಯಿಂದ ಮಾತಾಡ್ಸೋದ್ ನೋಡಿ ಆ ಡೆಲಿವರಿ ಬಾಯ್ ಅದೆಷ್ಟು ಖುಷಿ ಪಟ್ಟ ಅಂತ ಅವನಿಗೆ ಮಾತ್ರ ಗೊತ್ತಿತ್ತು. ಸಾಮ್ರಾಟ್ 2 ನಿಮಿಷ ಆ ಬಿರಿಯಾನಿನೇ ನೋಡ್ತಾ ಕೂತಿದ್ದ. ಇಷ್ಟು ದಿನ ವೈಭವಿಗೋಸ್ಕರ 1 ರೂಪಾಯಿನೂ ಸೇವ್ ಮಾಡ್ತಿದ್ದ. ಒಂದು ಸಲನೂ ಹೀಗೆ ಹೊಟ್ಟೆ ತುಂಬ ತಿಂದೇ ಇರಲಿಲ್ಲ. ತುತ್ತನ್ನ ಕೈಲಿ ಹಿಡ್ಕೊಂಡು ಬೇರೆಯವ್ರ ಸಂತೋಷಕ್ಕೋಸ್ಕರ ನಮ್ಮ ಖುಷಿನ ತ್ಯಾಗ ಮಾಡಬಾರ್ದು ಅಂತ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಥ್ಯಾಂಕ್ ಯು ವೈಭವಿ, ಇದನ್ನ ಅರ್ಥ ಮಾಡಿಸಿದಕ್ಕೆ. ಇನ್ಮೇಲಾದ್ರೂ ನನಗೋಸ್ಕರ ಬದುಕ್ತೀನಿ ಅನ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ದ. ಆಮೇಲೆ ತನ್ನ ಹತ್ರ ಇರೋ 2 ಜೊತೆ ಬಟ್ಟೆಯಲ್ಲಿ ಒಂದನ್ನು ಹಾಕೊಂಡು ಗೋಲ್ಡನ್ ಲೋಟಸ್ಗೂ ಹೊರಟ. ಅಲ್ಲಿ ನಡೆಯೋ ಇವತ್ತಿನ ಮೀಟಿಂಗ್ನಲ್ಲಿ ಅವನ್ ಹಣೆ ಬರನೇ ಡಿಸೈಡ್ ಆಗೋದಿತ್ತು. ಆ ಅರಮನೆ ಆಗಿರೋ 7 ಸ್ಟಾರ್ ಹೋಟೆಲ್ನ ನೋಡಿ ಒಂದು ಸಲ ಸಾಮ್ರಾಟ್ ಎದೆ ದಸಕ್ಕಂದ್ರು ಒಳ ಮನ್ಸು, ಏ ಟೈಗರ್, ಏನೋ ಒಳಗಡೆ ಹೋಗಕ್ ಮೀನಾಮೇಷ ಎಣಿಸ್ತಿದ್ಯಾ? ಇಂಥ 10 ಹೋಟೆಲ್ ಓನರ್ ಕಣೋ ನೀನು, ಗತ್ತಲ್ ಒಳಗಡೆ ನಡಿ ಅಂತು. ಇನ್ನೇನ್ ಗೇಟ್ ಒಳಗಡೆ ಕಾಲಿಡಬೇಕು ಅನ್ನೋಷ್ಟರಲ್ಲಿ, ಹೇಯ್ ಯಾವನೋ ನೀನು, ಅಲ್ಲೇ ನಿಂತ್ಕೊಳ್ಳೋ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಪಕ್ಕದಲ್ಲಿದ್ದ ಸೆಕ್ಯೂರಿಟಿ ಸಾಮ್ರಾಟ್ ದಾರಿಗೆ ಅಡ್ಡ ಬಂದ. ಎಲ್ಲಿಗೆ ಅಂದ್ರೆ ಒಳಗಡೆ. ಏಕೆ, ಏನಾದ್ರೂ ಪ್ರಾಬ್ಲಮ್ಮಾ? ಓಹೋ, ಇದೇನ್ ಫುಟ್ಪಾತ್ ಅಲ್ಲಿರೋ ಹೋಟೆಲ್ ಅನ್ಕೊಂಡ್ಯಾ? ದನ ನುಗ್ದಂಗ್ ನುಗ್ಗೋಕೆ. ನಿಮ್ಮಂತವ್ರ ನೆರಳು ಕೂಡ ಈ ಹೋಟೆಲ್ ಮೇಲೆ ಬೀಳ್ಬಾರ್ದು, ಅದಕ್ಕೆ ಅಂತಾನೆ ನಾವಿಲ್ಲಿ ಕಾಯ್ತಾ ನಿಂತಿರೋದು. ನಡಿಯೋ ಆಚೆ. ಅರೆ, ನಮ್ಮಂತವ್ರು ಅಂದ್ರೆ ಏನರ್ಥ? ನಿಮ್ ತರನೇ ನಮಗೂ 2 ಕೈ ಕಾಲು ಕಣ್ಣಿದೆ, ನಾವು ಮನುಷ್ಯರೇ. ಸೆಕ್ಯೂರಿಟಿ ಬಣ್ಣ ಮಸಿರೋ ಸಾಮ್ರಾಟ್ ಬಟ್ಟೆನ ನೋಡ್ತಾ, ಏಯ್ ಅಧಿಕ ಪ್ರಸಂಗಿ, ಕನ್ನಡಲ್ಲಿ ನೀನ್ ನವತಾರ ಒಂದ್ಸಲಿ ನೋಡ್ಕೊಂಡ್ ಬಂದ್ ಮಾತಾಡು ಅಂತ ರೇಗ್ದ. ಸಾಮ್ರಾಟ್ಗೆ ಎಷ್ಟು ಕೋಪ ಬಂತು ಅಂದ್ರೆ ಸೆಕ್ಯೂರಿಟಿನ ಹಿಡಿದು ಕುಕ್ಬಿಡ್ಬೇಕು ಅನ್ನಿಸ್ತು. ಆದ್ರೂ ವಯಸ್ಸಾದವನ್ ಮೇಲೆ ಕೈ ಮಾಡಬಾರ್ದು ಅಂತ, ನಾನು ಒಳಗಡೆ ಹೋಗ್ಲೇಬೇಕು, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಸುಮ್ನೆ ನನ್ನ ತಡಿಬೇಡಿ ಅಂದ. ಆದ್ರೂ ಸೆಕ್ಯೂರಿಟಿ ಸುಮ್ನಿರ್ದೆ ಕಿರಿಕ್ ಮಾಡಿದಾಗ ಸಾಮ್ರಾಟ್ಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ತಕ್ಷಣ ಅಕ್ರಮ್ಗೆ ಕಾಲ್ ಮಾಡ್ದ. ಹಲೋ ಟೈಗರ್, ಎಲ್ಲಿದ್ಯಾ? ರೀಚ್ ಆದ್ಯಾ? ಹಾ ಅಂಕಲ್, ನಾನು ಹೋಟೆಲ್ ಹೊರಗಡೆ ಇದ್ದೀನಿ. ನಮ್ ಟೇಬಲ್ ನಂಬರ್ ಎಷ್ಟು? ಟೇಬಲ್ ನಂಬರ್? ಆ ಹೋಟೆಲ್ ಓನರ್ ನಾನೇ ಕಣೋ ಟೈಗರ್. ಅಂದ್ಮೇಲೆ ನೀನು ಅದಕ್ಕೆ ಓನರೇ ತಾನೆ. ನೀನ್ ಆರಾಮಾಗಿ ಹೋಗಿ ಒಳಗಡೆ ಕೂತ್ಕೋ, ನಾನು ಬರ್ತಾ ಇದ್ದೀನಿ. 2 ಮಿನಿಟ್ಸ್. ಇಲ್ಲ ಅಂಕಲ್, ನನ್ಗೆ ಒಳಗಡೆ ಹೋಗೋದಕ್ಕೆ ಯಾರೋ ಸೆಕ್ಯೂರಿಟಿ ಬಿಡ್ತಾ ಇಲ್ಲ. ಹಲ್ ಕಡಿತಾ. ವಾಟ್? ಯಾರೋ ಆ ಲೋಫರ್, ಅವನಿಗೆ ಚಾರ್ಜ್ 2 ಓದಿ ಹೇಳ್ತೀನಿ. ಐ ಆಮ್ ಸಾರಿ ಟೈಗರ್, 2 ನಿಮಿಷ ವೇಟ್ ಮಾಡು, ನಾನು ಬರ್ತೀನಿ. ನೋ ಪ್ರಾಬ್ಲಮ್, ನೀವು ಆರಾಮಾಗಿ ಬನ್ನಿ ಅಂಕಲ್ ಅಂತ ಹೇಳಿ ಸಾಮ್ರಾಟ್ ಫೋನ್ ಡಿಸ್ಕನೆಕ್ಟ್ ಮಾಡ್ದ. ಅಲ್ಲಿ ನಿಂತಿದ್ದ ಸೆಕ್ಯೂರಿಟಿ ಸಾಮ್ರಾಟ್ ಮಾತಾಡೋದನ್ನ ಕೇಳಿಸ್ಕೊಂಡು, ಓ ಯಾರಿಗೋ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡ್ಸೋದಕ್ ನೋಡ್ತಿದ್ಯಾ? ನೀನ್ CMಗಲ್ಲ PM ಕಾಲ್ ಮಾಡಿದ್ರು ಒಳಗಡೆ ಬಿಡಲ್ಲ, ಅರ್ಥ ಆಯ್ತಾ ಅಂತ ಹೇಳಿ ಅವನನ್ನ ತಳ್ಳೋದಕ್ ನೋಡ್ದ. ಅಷ್ಟರಲ್ಲಿ ಹಿಂದೆಯಿಂದ ಜಗನ್ ಪಕ್ಕದಲ್ಲಿರೋ ವೈಭವಿಗೆ, ಹೇ ಅಲ್ಲಿ ನೋಡು,
ನಿನ್ನ ಎಕ್ಸ್ ಸಾರಿ ಡೆಲಿವರಿ ಬಾಯ್ ಫ್ರೆಂಡ್ ಅಂತ ಹೇಳ್ದ. ಏ ಛೀ, ಇಂಥ ಡಲ್ಟಿ ಪೀಪಲ್ ಜೊತೆ ಮಾತಾಡೋಕೆ ನಾನು ಒಂದು ಕ್ಷಣ ಥಿಂಕ್ ಮಾಡ್ತೀನಿ, ಅಂಥದ್ರಲ್ಲಿ ಬಾಯ್ ಫ್ರೆಂಡಾ ಅಂತ ಅಸಹ್ಯ ಪಟ್ಕೊಳ್ತಾ ಸಾಮ್ರಾಟ್ ಹತ್ರ ಬಂದ್ಲು. ಸಾಮ್ರಾಟ್ ಅವಳು ನೋಡಿದ್ರು ನೋಡದೆ ಇರೋ ಥರ ಅವಾಯ್ಡ್ ಮಾಡ್ದ. ವೈಭವಿ ಅದನ್ನ ಸಹಿಸ್ಕೊಳ್ಳೋದಕ್ಕಾಗ್ದೆ ಕೊಂಕಾಗಿ, ಓಹೋ, ಬೀದಿ ನಾಯಿ ಹಳಸಿರೋ ಅನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿರೋ ಹಾಗಿದೆ ಅಂದ್ಲು. ಸಾಮ್ರಾಟ್ ಮಾತ್ರ ಕೂಲಾಗೆ, ನಾಯಿಗೆ ಹಳಸಿದ್ ಹಾಕಿದ್ರು ಫ್ರೆಶ್ ಹಾಕಿದ್ರು ಅದ್ರ ನಿಯತ್ ಮಾತ್ರ ಬದಲಾಗಲ್ಲ. ಆದ್ರೆ ಕೆಲವ್ರು ಹಾಗಲ್ಲ, ಸಿಕ್ಕೋರ್ ಭಿಕ್ಷೆಲ್ ಬದುಕೋರು, ನಿಯತ್ತಿನ ಸ್ಪೆಲ್ಲಿಂಗು ಗೊತ್ತಿರಲ್ಲ ಅಂತ ಟಾಂಗ್ ಕೊಟ್ಟ. ಹೇಯ್ ಬೆಗ್ಗರ್, ಯಾರಿಗೋ ನಿಯತ್ತಿಲ್ಲ ಅಂತಿದ್ಯಾ, ಹಲ್ಲುದ್ರಿಸ್ಬಿಡ್ತೀನಿ ಅಂತ ಹೇಳಿ ವೈಭವಿ ಜೋರಾಗಿ ಕಾಲ್ ಕುಕ್ಕಿದ್ಲು. ಆ ಸ್ಪೀಡ್ಗೆ ಪಟ್ ಅಂತ ಅವ್ರ ಹೀಲ್ಸ್ ಮುರಿದೋಯ್ತು. ಅದನ್ನ ನೋಡಿ ಸಾಮ್ರಾಟ್ ಕಿಸಕ್ಕಂತ ನಗ್ತ. ಜಗನ್ ಫುಲ್ ಉರ್ಕೊಂಡು, ಏನಾ ಇವತ್ತಿಷ್ಟೊಂದು ಓವರ್ ಆಗಾಡ್ತಿದ್ಯಾ, ಕುಡ್ಕೊಂಡ್ ಬಂದಿದ್ಯಾ ಹೇಗೆ, ಅಷ್ಟಕ್ಕೂ ಇಲ್ಲೇನ್ ಮಾಡ್ತಿದ್ಯಾ, ಇಲ್ಲಿಗೆ ಬರೋರ್ಗೆ ಒಂದು ಯೋಗ್ಯತೆ ಇರಬೇಕು ಅಂತ ಹೇಳ್ದ. ಯೋಗ್ಯತೆ ಇರೋದಕ್ಕೇನೆ ಬಂದಿರೋದು, ನನ್ನನ್ನ ಇಲ್ಲಿ ಕರೆದಿರೋರು ಯಾರು ಗೊತ್ತಾ, ಅಕ್ರಮ್ ಅಂಕಲ್. ಅದನ್ ಕೇಳಿ ಜಗನ್ ಒಂದ್ಸಲ ಶಾಕ್ ಆಗೋದ. ಆಮೇಲೆ ಅವನಿಗೆ ನೆನಪಾಯ್ತು, ಓಹೋ, ನೀನು ಅವರು ಡ್ರೈವರ್ ಮಗ ಅಲ್ವಾ, ಈಗ ನಿಮ್ಮ ಅಪ್ಪನ ಬದಲು ನೀನ್ ಡ್ರೈವರ್ ಆಗ್ಬೇಕು ಅಂತಿದ್ಯಾ, ಅದಕ್ಕೆ ಅವ್ರ ಕೈಕಾಲು ಹಿಡ್ಕೊಂಡು ಕೆಲಸ ಗಿಡಿಸ್ಕೊಳ್ಳೋದಕ್ ಬಂದಿದ್ಯಾ. ಕೈಕಾಲ್ ಯಾರು ಹಿಡಿತಾರೆ ಯಾರ್ ಕೈಕಾಲ್ ಮುರಿತಾರೆ ಅಂತ ಆಮೇಲೆ ನೋಡೋಣ ಅಂತ ಸಾಮ್ರಾಟ್ ಗೊಣುತ್ತಾ ಸುಮ್ನಾದ. ಕೊಚ್ಚೆ ಮೇಲೆ ಕಲ್ಲೆಸ್ತು ಮೈಕ್ ಸಿಡಿಸ್ಕೊಳ್ಳೋದು ಅವನ್ಗೆ ಇಷ್ಟ ಇರ್ಲಿಲ್ಲ. ಅದೇ ಸಮಯಕ್ಕೆ ಬ್ಲ್ಯಾಕ್ ಕಲರ್ ಲಕ್ಸುರಿಯಸ್ ಕಾರಲ್ಲಿ ಅಕ್ರಮ್ ಬಂದಿಳ್ದ. ಅವನ ಜೊತೆ ಇನ್ನೊಬ್ಬ ಬ್ಲ್ಯಾಕ್ ಕಲರ್ ಸೂಟ್ ಹಾಕಿರೋ 6 ಅಡಿ ವ್ಯಕ್ತಿ ಕೂಡ ಇದ್ದ. ಅವನ ದಷ್ಟಪುಷ್ಟವಾದ ತೋಳು, ಕತ್ತಿಯಷ್ಟೇ ಶಾರ್ಪ್ ಆಗಿರೋ ಕಣ್ಣು, ಬೀಗಿಯಾಗಿ ಹಿಡ್ದಿರೋ ಮುಷ್ಟಿ ನೋಡಿದ್ರೇನೆ ಅವನು ದೊಡ್ಡ ಡಾನ್ ಅಂತ ಗೊತ್ತಾಗ್ತಾ ಇತ್ತು. ಅವನ್ ಬೇರೆ ಯಾರೋ ಅಲ್ಲ, ಮಾಫಿಯಾ ಕಿಂಗ್ ಪಿಲ್ಲರ್ ಜೇಡ್ರಳ್ಳಿ ಬಾಲ್ರಾಜ್. ಸಾಮ್ರಾಟ್ ಮೇಲಿಂದ ಕೆಳಗ್ವರೆಗೂ ಅವನನ್ನ ನೋಡ್ತಾ ಒಂದು ಕ್ಷಣ ಸ್ಟನ್ ಆಗೋದ. ಅವನ್ ಇದುವರೆಗೂ ಬಾಲ್ರಾಜ್ ಬಗ್ಗೆ ಕೇಳಿದ್ದ ಓದಿದ್ದ, ಬಟ್ ನೇರವಾಗಿ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಅಷ್ಟರಲ್ಲಿ ಅಕ್ರಮ್ ಸೀದಾ ಸೆಕ್ಯೂರಿಟಿ ಹತ್ರ ಬಂದು ಅವನ್ ಕಾಲರ್ ಪಟ್ಟಿ ಹಿಡ್ದು, ಏನಾಗ್ತಿದೆ ಇಲ್ಲಿ, ಹಾ ಏನಿದೆಲ್ಲ ಡ್ರಾಮಾ ಅಂತ ರೇಗ್ದ. ಬಾಲ್ರಾಜ್ ಇನ್ನು ಕಾರ್ ಹತ್ರ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಿದ್ದ. ಸೆಕ್ಯೂರಿಟಿ ಅಕ್ರಮ್ ಕಡೆ ನೋಡ್ತಾ ನಡ್ಗೋ ವಾಯ್ಸಲ್ಲಿ, ಕ್ಷಮಿಸಿ ಸರ್, ಆ ವ್ಯಕ್ತಿ ನನಗೂ ಇಲ್ಲಿಗೆ ಬರ್ತಿರೋಕೆ ಎಷ್ಟು ತೊಂದರೆ ಕೊಡ್ತಿದ್ದಾನೆ, ಇವನ್ ನೋಡೋಕೆ ಕಳ್ಳಂತರ ಕಾಣಿಸ್ತಿದ್ದಾನೆ, ಅದಕ್ಕೆ ನಾನು ಇವನನ್ನ ಒಳಗಡೆ ಹೋಗೋದಕ್ಕೆ ಬಿಡದೆ ತಡದ್ ನಿಲ್ಸಿದ್ದೀನಿ. ಏನಂದೆ, ಕಳ್ಳನ? ಕರಿಯೋಕೆ ಎಷ್ಟೋ ಧೈರ್ಯ ನಿನಗೆ? ಇವನು ನನ್ನ ಸ್ಪೆಷಲ್ ಗೆಸ್ಟ್. ನಾಳೆಯಿಂದ ನಿನ್ನನ್ನ ಈ ಹೋಟೆಲ್ ಅಕ್ಕಪಕ್ಕ ನೋಡಿದ್ರು ಕಾಲು ಮುರಿದು ಬಿಡ್ತೀನಿ ಅಂತ ರೇಗ್ದ. ಕೂಡ್ಲೆ ಎಲ್ರೂ ಬೆಚ್ಚಬಿದ್ರು. ಜಗನ್ ವೈಭವಿ ಇಬ್ರು ಒಂದು ಕ್ಷಣನೂ ಅಲ್ಲಿ ನಿಂತ್ಕೊಳ್ದೆ ಕಳ್ಳ ಬೆಕ್ಕಿನ ತರ ಜಾಗ ಖಾಲಿ ಮಾಡಿದ್ರು. ಮುರಿದೋಗಿರೋ ಹಿಲ್ಸ್ ಅಲ್ಲಿ ಕುಂಟು ಕುದುರೆ ತರ ಓಡ್ತಿರೋ ವೈಭವಿನ ನೋಡಿ ಸಾಮ್ರಾಟ್ಗೆ ನಗು ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅಷ್ಟರಲ್ಲಿ ಅಕ್ರಮ್ ಸಾಮ್ರಾಟ್ ಕಡೆ ತಿರ್ಗಿ, ಐ ಆಮ್ ಸೋ ಸಾರಿ ಟೈಗರ್, ಈ ಇಡಿಯಟ್ ಇಂದ ನಿನಗೆ ತುಂಬಾ ಅಂತ ಅವನ್ ಹೇಳ್ತಿದ್ದಾಗ್ಲೇ, ಇಲ್ಲ ಪ್ರಾಬ್ಲಮ್ ಏನಿಲ್ಲ ಅಂಕಲ್, ಒಬ್ಬ ಬಡವನ್ ಶತ್ರು ಯಾರು ಹೇಳಿ, ಇನ್ನೊಬ್ಬ ಬಡವನೇ ಅಂತ ಸ್ಮೈಲ್ ಮಾಡ್ದ. ಸಾಮ್ರಾಟ್ ಯಾವ ಅರ್ಥದಲ್ಲಿ ಹೇಳ್ತಿದ್ದಾನೆ ಅಂತ ಅಕ್ರಮ್ಗೆ ಅರ್ಥ ಆಯ್ತು. ಸಾಮ್ರಾಟ್, ನೀನೀಗ ಬಡವ ಅಲ್ಲ, ಬಿಲೇನಿಯರ್, ಕಮಾನ್ ಅಂತ ಬೆಂತಟ್ಟಿ ಒಳಗಡೆ ಕರ್ಕೊಂಡು ಹೊರಟ. ಬಾಲ್ರಾಜ್ ಫೋನಲ್ಲೇ ಮಾತಾಡ್ತಾ ಅವ್ರ ಹಿಂದೆ ಬರ್ತಿದ್ದ. ಸ್ವಲ್ಪ ಸಮಯದ ನಂತರ ಅವರು ಒಂದು ಲಕ್ಸುರಿಯಸ್ ಆಗಿರೋ ರೂಮಿಗೆ ಬಂದ್ರು. ಸರ್ವೆಂಟ್ಸ್ ಎಲ್ರು ಅಕ್ರಮ್ ಜೊತೆ ಬಾಲ್ರಾಜ್ನ ನೋಡಿ ಗಡಗಡ ಅಂತ ನಡುಗ್ತಿದ್ರು. ಅದ್ರಲ್ಲಿ ಒಬ್ನು ಧೈರ್ಯ ಮಾಡಿ ಮುಂದೆ ಬಂದು ನಿಂತ್ಕೊಂಡ. ಅಕ್ರಮ್ ಅವನನ್ನ ನೋಡ್ತಾ, ಇವತ್ತು ನಮ್ ಜೊತೆ ಇರೋರು ತುಂಬಾ ಸ್ಪೆಷಲ್ ಗೆಸ್ಟ್, ಸೊ ಕಾಸ್ಟ್ಲಿ ಡ್ರಿಂಕ್ಸ್ ಯಾವ್ದ್ಯಾವ್ದಿದೆ ಅಂದ. ಬಾಸ್, 5 ಲಕ್ಷದ ಟೆಕಿಲಾ ಇದೆ, 8 ಲಕ್ಷದ ವೋಡ್ಕಾ, 10 ಲಕ್ಷದ ವಿಸ್ಕಿ, 15 ಲಕ್ಷದ ಜಿನ್ ಇದೆ ಬಾಸ್. ಅಕ್ರಮ್ ಏನೋ ಯೋಚಿಸಿ, ಆ ಎಲ್ಲಾ ಡ್ರಿಂಕ್ಸ್ನು ತಗೊಂಡ್ ಬಾ ಅಂದ. ಅದನ್ ಕೇಳಿ ಸಾಮ್ರಾಟ್ಗೆ ಸಿಡ್ಲು ಬಡ್ದಂಗಾಯ್ತು. ಆ ಎಲ್ಲಾ ಡ್ರಿಂಕ್ಸ್ದು ಟೋಟಲ್ ಪ್ರೈಸ್ ಎಷ್ಟು ಲಕ್ಷ ಆಗುತ್ತೆ ಅಂತ ಬೆರಳಲ್ಲಿ ಎಣಿಸ್ತಾ ಇದ್ದ. ಅಷ್ಟರಲ್ಲಿ ಬಾಲ್ರಾಜ್ ಅಕ್ರಮ್ಗೆ, ಏನಿವತ್ತು ಇಷ್ಟೊಂದು ಸ್ಪೆಷಲ್ ಆಗಿ ಡ್ರಿಂಕ್ಸ್ ಆರ್ಡರ್ ಮಾಡ್ತಿದ್ಯಾ, ಅಂತ ಖುಷಿ ವಿಷಯ ಏನಿದ್ಯಪ್ಪ ಅಂತ ಕೇಳ್ದ. ಹಾ, ಇವತ್ತು ನನ್ನ ಲೈಫಲ್ಲೇ ತುಂಬಾ ಸ್ಪೆಷಲ್ ದಿನ, ನನ್ನ ಒಬ್ಬನಿಗೆ ಅಲ್ಲ, ನಮ್ ಎಲ್ರಿಗೂ ಸ್ಪೆಷಲ್ಲೇ, ಅದಕ್ಕೆ ಆರ್ಡರ್ ಮಾಡ್ದೆ. ಅದ್ ಸರಿ, ಈ ಹುಡುಗ ಯಾರು? ಅಕ್ರಮ್ ಸಾಮ್ರಾಟ್ ಕಡೆ ಹೆಮ್ಮೆಯಿಂದ ನೋಡ್ತಾ, ಬಾಲಾ, ಇವನ್ ಯಾರು ಅಂತ ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಅವನ್ ಕಣ್ಣಲ್ಲಿ ಕಣ್ಣಿಟ್ ನೋಡು, ಆಗ್ಲಾದ್ರೂ ಗೊತ್ತಾಗ್ಬಹುದು. ನಮ್ ಮರಿ ಟೈಗರ್ ಕಣ ಇವನು, ನಮ್ಮ ಸಂಜಯ್ ಮಗ ಅಂದ.
ಬಾಲ್ರಾಜ್ ಸುನಾಮಿ ಅಪ್ಪಳಿಸಿದ ತರ ಶಾಕ್ ಆಗಿ ಸಾಮ್ರಾಟ್ ಕಡೆನೆ ನೋಡ್ದ. ಅವನ್ ಏನೋ ಹೇಳೋಕೆ ಬಾಯ್ ತೆರ್ದ. ಅಷ್ಟರಲ್ಲಿ ಸರ್ವೆಂಟ್ಸ್ ಬಂದು ಡ್ರಿಂಕ್ಸ್ ಇಟ್ರು. ಬಾಲ್ರಾಜ್ ಡ್ರಿಂಕ್ಸ್ ಕೈಗೆತ್ಕೊಂಡು, ಅಂದ್ರೆ ನಿನ್ ಪ್ರಕಾರ ಇವನು ನಮ್ ಟೈಗರ್ ಮಗನ ಅಂತ ಡೌಟಲ್ಲೇ ಕೇಳ್ದ. ಹೋ ಹೌದು, ನಿನ್ಗೇನ್ ಡೌಟಾ? ನಮ್ ಟೀಮಲ್ಲಿ ಇನ್ನೂ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಸದ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ಮಾತ್ರ ಮೀಟ್ ಮಾಡಿಸ್ತಿದ್ದೀನಿ. ಬಾಲ್ರಾಜ್ ನಗ್ತಾ, ಯಾಕೆ ನೀನ್ ಈ ಟೈಗರ್ಗೆ ಬಾಯಿಲ್ವಾ? ಏನ್ ಕೇಳಿದ್ರು ನೀನೇ ಆನ್ಸರ್ ಮಾಡ್ತಿದ್ಯಾ ಅಂದ. ಸಾಮ್ರಾಟ್ ಕೂಡ ಗತ್ತಲ್ಲಿ ಡ್ರಿಂಕ್ ಸಿಪ್ ಮಾಡ್ತಾ, ಟೈಗರ್ ಮಗ ಯಾವತ್ತಿದ್ರು ಟೈಗರ್ರೆ. ಆದ್ರೆ ಈ ಟೈಗರ್ ಸುಮ್ನೆ ಗರ್ಜನೆ ಮಾಡಲ್ಲ. ಸರಿಯಾದ ಸಮಯ ಸಂದರ್ಭಕ್ಕೆ ಕಾಯತ್ತೆ. ಆ ಟೈಮ್ ಬಂದಾಯ್ತು. ಇನ್ಮೇಲೆ ಮಾಫಿಯಾ ಸಾಮ್ರಾಜ್ಯಕ್ಕೆ ನಾನೇ ಕಿಂಗ್. ಆ ಖಡಕ್ ಮಾತ್ ಕೇಳಿನೇ ಬಾಲ್ರಾಜ್ಗೆ ಲೈಟಾಗಿ ಮತ್ ಬಂದಂಗಾಯ್ತು. ಗ್ಲಾಸ್ ಕೆಳಗಿಟ್ಟು, ಸರಿ, ನೀನೇ ಸಂಜಯ್ ಮಗ ಅಂತಾನೆ ಅನ್ಕೊಳ್ಳೋಣ. ಹಾಗಾದ್ರೆ ಇಷ್ಟು ವರ್ಷ ಎಲ್ಲಿ ಹೋಗಿದ್ದೆ? ಈಗ ಸಡನ್ ಆಗಿ ಬಂದು ನಾನೇ ಟೈಗರ್, ನಾನೇ ಮಾಫಿಯಾ ಡಾನ್ ಅಂತ ನಮ್ಮೇಲ್ ಸವಾರಿ ಮಾಡೋದಕ್ ನೋಡ್ತಿದ್ಯಾ? ಲೋಕ್, ನೀನ್ ಹೇಳಿದ್ನೆಲ್ಲ ಕಣ್ಮುಚ್ಕೊಂಡು ನಂಬ್ತೀವಿ ಅಂತ ಅನ್ಕೊಂಡ್ಯಾ? ಈ ಸಾಮ್ರಾಜ್ಯ ಕಟ್ಟೋಕೆ ಬೆವರಲ್ಲ, ರಕ್ತದ ಕೋಡಿ ಹರಿಸಿದೀವಿ. ಇದನ್ನ ಕಿತ್ಕೊಳ್ಳೋದಲ್ಲ, ಸಂಪಾದನೆ ಮಾಡಬೇಕು. ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದನ್ನ ಕಿತ್ಕೊಳ್ಳೋದು ನನ್ನ ರಕ್ತದಲ್ಲೇ ಇಲ್ಲ. ಆದ್ರೆ ನಂದು ನನಗ್ ಸಂಬಂಧಪಟ್ಟಿದ್ದು ಅಂತಾದ್ರೆ ಅದನ್ನ ಪಡ್ಕೊಳ್ದೆ ಬಿಡಲ್ಲ. 18 ವರ್ಷದಿಂದ ಈ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಹೊಟ್ಟೆಗೆ ಊಟ ಇಲ್ದೆ ನಾಯಿ ತರ ಬೀದಿ ಅಲಿತಾ ಇದ್ದಾಗ್ಲೂ ನಾನು ನಮ್ ಡ್ಯಾಡ್ ಹೇಗ್ ಸತ್ರು ಅನ್ನೋದನ್ನ ಮರ್ತಿರ್ಲಿಲ್ಲ. ಎಲ್ಲ ನೋವು ಅವಮಾನ ಸಹಿಸ್ಕೊಂಡು ಇವತ್ಗೂ ನಾನು ಉಸಿರಾಡ್ತಾ ಇದ್ದೀನಿ ಅಂದ್ರೆ ಅದು ನಮ್ ಡ್ಯಾಡ್ ಕೊನೆ ಆಸೆನ ತೀರ್ಸೋದಕ್ಕೆ. ಹೀಗೇನು ನಾನೇ ಟೈಗರ್ ಮಗ ಅಂತ ಡೌಟ್ ತಾನೆ? ನಿಮ್ ಡೌಟ್ ಕ್ಲಿಯರ್ ಮಾಡೋಕೆ ನಾನು ಏನ್ ಮಾಡಬೇಕು ಅಂತ ಕೇಳ್ದ. ಪಕ್ಕದಲ್ಲಿರೋ ಅಕ್ರಮ್ಗೆ ಸಾಮ್ರಾಟ್ ಮಾತಾಡೋದ್ ಕೇಳಿ ಒಳಗೆ ಖುಷಿ ಆಗ್ತಾ ಇತ್ತು. ತೇಟ್ ನಮ್ ಸಂಜಯ್ ತರನೇ ಅಂತ ಹಿರಿಯಾಗಿ ಹಿಗ್ತಾ ಇದ್ದ. ಬಾಲ್ರಾಜ್ ಪಟ್ ಬಿಡದೆ ಗಟ್ಟಿ ಧ್ವನಿಲಿ, ಸರಿ, ಹಾಗಾದ್ರೆ ನೀನ್ ಹೇಗೂ ರೆಡಿ ಇದೆಯಾ ಅಂದ್ರೆ ನಾನ್ ನಿನ್ಗೆ ಒಂದ್ ಸವಾಲ್ ಹಾಕ್ತೀನಿ ಅಂತ ಹೇಳಿ ಅಕ್ರಮ್ ಕಡೆ ನೋಡಿ ಹುಬ್ಬಾರಸ್ತ. ಬಾಲ್ರಾಜ್ ಈಗ ಯಾವ ಸವಾಲ್ ಹಾಕ್ತಾನೆ ಅಂತ ಅಕ್ರಮ್ ಗೆಸ್ ಮಾಡ್ದ. ಅವನಿಗೆ ಕೂತಲ್ಲೇ ನಡುಕ ಸ್ಟಾರ್ಟ್ ಆಯ್ತು. ಅಷ್ಟರಲ್ಲಿ ಸಾಮ್ರಾಟ್, ಸವಾಲ್ ಏನು ಅಂತ ಬೇಗ ಹೇಳಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂದ. ಬಾಲ್ರಾಜ್ ದಪ್ಪ ಮಿಸೆನ ತಿರುಕೊಂಡು, ನಾವಿಬ್ರು ಅಖಾಡದಲ್ಲಿ ಕೈ ಮಿಲಾಯಿಸೋಣ. ನಮ್ಮಿಬ್ರು ನಡುವಿನ ಫೈಟ್ನಲ್ಲೇ ನೀನ್ ಹುಲಿನಾ ಇಲ್ಲ ಹಿಲಿನಾ ಅನ್ನೋದು ಗೊತ್ತಾಗತ್ತೆ. ನಿಜವಾಗ್ಲೂ ಸಂಜಯ್ ಮಗನೇ ಆಗಿದ್ರು ಕೂಡ ನೀನ್ ಸೋತೆ ಅಂತಾದ್ರೆ ಮಾಫಿಯಾ ಕಿಂಗ್ ಆಸೆ ಬಿಟ್ಟು ಹೊರಡ್ತಾ ಇರಬೇಕು. ಇನ್ಯಾವತ್ತೂ ನಮ್ ಕಣ್ಣಿಗೆ ಕಾಣಿಸ್ಕೋಬಾರದು ಅಂದ. ಅಕ್ರಮ್ಗೆ ಈ ದುರಹಂಕಾರದ ಮಾತು ಸ್ವಲ್ಪನೂ ಇಡಿಸ್ಲಿಲ್ಲ. ಬಾಲ, ಏನ್ ಹೇಳ್ತಿದ್ಯಾ? ಇದ್ ಸರಿಯಲ್ಲ ಅಂದ. ಬಟ್ ಬಾಲ್ರಾಜ್ ಸಾಮ್ರಾಟ್ ಉತ್ತರಕ್ಕೋಸ್ಕರನೇ ವೇಟ್ ಮಾಡ್ತಿದ್ದ. ಅಕ್ರಮ್ ಪಟ್ ಅಂತ ಸಾಮ್ರಾಟ್ ಕಡೆ ತಿರುಗಿ, ಒಪ್ಕೋಬೇಡ ಅಂತ ತಲೆ ಆಡಿಸ್ದ. ಸಾಮ್ರಾಟ್ ನೋಡಿದ್ರು ನೋಡದೆ ಇರೋ ಒಂಥರ ಗ್ಲಾಸಲ್ಲಿದ್ದ ಡ್ರಿಂಕ್ಸ್ನ ಒಂದೇ ಗುಟ್ಕಿ ಕುಡ್ದು, ಅಖಾಡಕ್ಕೆ ಇಳಿಯೋದು ಯಾವಾಗ ಅಂತ ಕೇಳ್ಬಿಟ್ಟ. ಬಾಲ್ರಾಜ್ ಮುಖ ಖುಷಿಯಿಂದ ಅರಳೋಯ್ತು. ಆದ್ರೆ ಅಕ್ರಮ್ಗೆ ಟೆನ್ಷನ್ ಜಾಸ್ತಿ ಆಯ್ತು. ಈಗ ಬಾಲ್ರಾಜ್ನಂತ ಘಟಾನುಘಟಿನ ನಮ್ ಟೈಗರ್ ಸೋಲಿಸ್ತಾನ ಅಥವಾ ತನ್ನ ತಂದೆ ಕಟ್ಟಿರೋ ಮಾಫಿಯಾ ಸಾಮ್ರಾಜ್ಯನ ಶಾಶ್ವತವಾಗಿ ಬಿಟ್ಟು ಹೋಗ್ತಾನ? ಅಪ್ಪನ ಸಾವಿಗೆ ನ್ಯಾಯ ಕೊಡ್ಸೋಕಾಗಲ್ವಾ? ಪ್ರತೀಕಾರನ ಮರೆತು ಬಿಡ್ಬೇಕಾ? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.